ಇವತ್ತು ಕಾರ್ಯಕರ್ತರ ಸಭೆಯನ್ನ ಮಾಡಿದ್ದೀವಿ. ಬಿಡದಿ RSSN ಅಂದ್ರೆ VSSN ಚುನಾವಣೆ. ಇದುವರೆಗೂ ಕೂಡ ಅದು ಜನತಾದಳದ ತೆಕ್ಕೆನಲ್ಲಿ ಇತ್ತು. ನಾನು ಕೂಡ ಅವಾಗ ಜನತಾದಳ ಶಾಸಕನಾಗಿದ್ದಾಗ ಅದಕ್ಕೆ ನನ್ನ ಸಹಕಾರನೂ ಕೂಡ ಕೊಟ್ಟಿದ್ದೆ. ಆದರೆ ಇತ್ತೀಚೆಗೆ ನಮ್ಮ ಹೊಸ ಸರ್ಕಾರ ಕಾಂಗ್ರೆಸ್ ಪಕ್ಷದ ಶಾಸಕರಾದ್ಮೇಲೆ ಸರ್ಕಾರ ಬಂದ್ಮೇಲೆ ಅದನ್ನ BDCC ಬ್ಯಾಂಕ್ಗೆ ನಾವು ಸೇರ್ಪಡೆ ಪಡಿಸ್ತೋ. ಕಾರಣ ಏನಕ್ಕೆ ಅದನ್ನ BDCC ಬ್ಯಾಂಕ್ಗೆ ವಿಲೀನ ಮಾಡೋದು ಅಂತಂದ್ರೆ, ರೈತರ ಸಾಲ ಒಂದು 2-3 ಸಾರಿ ಮನ್ನಾ ಆಯಿತು. ಸುಮಾರು ಕೋಟ್ಯಾಂತರ ರೂಪಾಯಿ ಮನ್ನಾ ಆಯಿತು. ಅದರ ಪ್ರತಿಫಲ ನಮ್ಮ ಬಿಡದಿ ರೈತರುಗಳಿಗೆ ಸಿಕ್ಕಲಿಲ್ಲ. ಕಾರಣ ಏನಂತಂದ್ರೆ, ಅವರು BDCC ಬ್ಯಾಂಕ್ಗೆ ಅವ್ರಿಗೂ ಸೌಮ್ಯತೆ ಇರಲಿಲ್ಲ, ಅವ್ರು ಅದಕ್ಕೆ ಸೇರ್ಪಡೆ ಆಗಿರಲಿಲ್ಲ, ಸಿಕ್ಕಿಲ್ಲ. ಅದು ಅನುಕೂಲ ಆಗ್ಬೇಕು ಮುಂದಿನ ದಿವಸದಲ್ಲಿ. ಮತ್ತೆ ಶೂನ್ಯ ಬಡ್ಡಿ ದರದಲ್ಲಿ ಕೂಡ ಸಾಲ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಈಗ ಹೆಣ್ಮಕ್ಳಿಗೆ ನಾವು ಶ್ರೀಶಕ್ತಿ ಸಂಘದವ್ರು ಇರ್ಬೋದು, ರೈತರಿಗಿರ್ಬೋದು, ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ. ಅದ್ರ ಪ್ರಯೋಜನ ಆಗಬೇಕು ಅಂತೇಳಿ ನಾವು ಇತ್ತೀಚೆಗೆ BDCC ಬ್ಯಾಂಕ್ಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಜೊತೆಗೆ ಈಗ ಶೂನ್ಯ ಬಡ್ಡಿ ದರದಲ್ಲಿ ಸಾಲನೂ ಕೂಡ ಕೊಟ್ಟಿದ್ದೀವಿ. ಸುಮಾರು 18-20 ಕೋಟಿ ಸಾಲನೂ ಕೂಡ ಸಾಲ ವಿತರಣೆಯನ್ನು ಕೂಡ ಮಾಡಿದ್ದೀವಿ. ಅದಕ್ಕೆ ನಾನು ಏನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ಮತದಾರರಲ್ಲಿ ಅಂತ ಹೇಳಿದ್ರೆ, ನಮ್ಮ ಬಿಡದಿ VSSN ಮತದಾರರಲ್ಲಿ ಮನವಿ ಏನಂದ್ರೆ, ಇದುವರೆಗೂ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀರಾ, ಅವ್ರು ನೋಡಿದ್ದೀರಾ, ಲಾಸಲ್ಲಿತ್ತು, ಅದನ್ನ ಲಾಭಕ್ಕೆ ತಂದಿದ್ದೀವಿ. 40 ಲಕ್ಷ ಲಾಭದಲ್ಲಿದೆ ಇವತ್ತು. ಬಟ್ ಮುಂದಿನ ದಿವಸದಲ್ಲಿ BDCC ಬ್ಯಾಂಕು ಕೂಡ ನಮ್ಮ ಹಿಡಿತದಲ್ಲಿದೆ. ಅಂದ್ರೆ ನಮ್ಮವರೇ ಅಧ್ಯಕ್ಷರಾಗಿದ್ದಾರೆ. BDCC ಬ್ಯಾಂಕು, ಅಪೆಕ್ಸ್ ಬ್ಯಾಂಕಲ್ಲೂ ನಮ್ಮದೇ ಇದೆ. ಅದರಿಂದ ಇಲ್ಲೇ ಅನುಕೂಲ ಆಗ್ತದೆ ರೈತರುಗಳಿಗೆ, ನಿರುದ್ಯೋಗಿ ಯುವಕರಿಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಹೈನುಗಾರಿಕೆಗೆ ಬೇರೆ ಬೇರೆ ರೀತಿಯಲ್ಲಿ ಸಾಲ ಕೊಡಲಿಕ್ಕೂ ಅನುಕೂಲ ಆಯ್ತದೆ. ಅದರಿಂದ ದಯಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತೇಳಿ ಇವತ್ತು ವಿಶೇಷವಾಗಿ ನಮ್ಮ ಎಲ್ಲ ಮತದಾರರಲ್ಲೂ ಕೂಡ ಮನವಿ ಮಾಡಿದ್ದೀನಿ. ನಾವು ಗೆಲ್ತೀವಿ, ನಾವು ಹೋಗಿದ ಕಡೆ ಗೆಲ್ತೀವಿ. ನಾವು ಆತ್ಮವಿಶ್ವಾಸ ಇದೆ, ಚೆನ್ನಾಗಿದೆ. ದಾವಣಗೆರೆಯಲ್ಲಿ ನಾವು ಗೆಲ್ತಕ್ಕಂಥ ವಾತಾವರಣ ಇದೆ ಅಂತ ನಾನು ವರದಿ ತಗೊಂಡೆ ಅಲ್ಲಿಂದ. ಇಲ್ಲ, ಚೆನ್ನಾಗಿದೆ, ನಾವು ಗೆಲ್ತೀವಿ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ನಮ್ಗೆ 5 ಬೂತ್ಗಳ ಜವಾಬ್ದಾರಿ ಅಷ್ಟೇ, ಎಲ್ಲ ಪೂರ್ಣ ಜವಾಬ್ದಾರಿ ಇಲ್ಲ. ಪ್ರತಿಯೊಬ್ಬ ಶಾಸಕರಿಗೆ, ಪ್ರತಿಯೊಬ್ಬ ಮುಖಂಡರಿಗೆ 5ರಿಂದ 10 ಬೂತ್ಗಳ ಜವಾಬ್ದಾರಿ ಕೊಟ್ಟಿದ್ರು. ನನಗೊಂದು ಪಂಚಾಯತಿ 5 ಬೂತು, ನನಗೆ ಶಿರಮಗೊಂಡನಹಳ್ಳಿ ಪಂಚಾಯತಿ ಅಂತೇಳಿ 5 ಬೂತ್ ಜವಾಬ್ದಾರಿ ಕೊಟ್ಟಿದ್ರು. 5 ಬೂತ್ನಲ್ಲೂ ಯಶಸ್ವಿಯಾಗಿ ಕೆಲಸ ಮಾಡಿದ್ವಿ. ಬೇಸರ ಇದ್ರೂ ಕೂಡ ಕಡೆಗೆ ನಮ್ಗೆ ಅಲ್ಪಸಂಖ್ಯಾತರು ಕೈ ಹಿಡಿದಿದ್ದಾರೆ, ಆ ಒಂದು ಆತ್ಮವಿಶ್ವಾಸ ಇದೆ. ಬೇಸರ ಇರ್ತದೆ, ನ್ಯಾಚುರಲಿ ಸೀಟು ವಿಚಾರ ಬಂದಾಗ, ಗೊಂದಲ ಆದಾಗ ಬೇಸರ ಇರ್ತದೆ. ಆದರೂ ಕೂಡ ಅಂತಿಮವಾಗಿ ನಮಗೆ ಕೈ ಹಿಡಿದಿದ್ದಾರೆ, ನಮ್ಮ ಕೈ ಜೋಡಿಸಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಹೈಕಮಾಂಡ್ ಹಿಂದೆ 2013 ಕೂಡ CM ಆದಾಗ 5 ವರ್ಷ ಇರ್ತಾರೆ ಅಂತ ಹೇಳಿರಲಿಲ್ಲ. 5 ವರ್ಷ ಕಂಪ್ಲೀಟ್ ಮಾಡೋದು, ಈಗಲೂ ಅದೇ ತರ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಅದು ಪರಮೇಶ್ವರ್ ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅವರು ಅದನ್ನು ಸ್ಪಷ್ಟಪಡಿಸ್ಬೇಕು. ಪರಮೇಶ್ವರ್ ಅವರು ಯಾವ ರೀತಿ ಹೇಳಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಅವರು ಹಿರಿಯ ನಾಯಕರಿದ್ದಾರೆ ಪಕ್ಷದಲ್ಲಿ, ಅವ್ರಿಗೆ ಏನು ಮಾಹಿತಿ ಇದೆ ಅಂತ ಗೊತ್ತಿಲ್ಲ. ನಾವೇ ಅದನ್ನೇ ಹೇಳ್ತಾ ಇದ್ದೀವಿ, ಅದನ್ನ ಸ್ಪಷ್ಟೀಕರಣ ಕೊಡಬೇಕು ಹೈಕಮಾಂಡು ಅಂತೇಳಿ. ಈಗ ಪರಮೇಶ್ವರ್ ಅವರು ಹೇಳೋದ್ರಿಂದ ಅದು ಆಗೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಹೇಳಿದಾಗ ಹೌದಪ್ಪ 5 ವರ್ಷ ಅವರೇ ಇರ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಮತ್ತೆ ಚರ್ಚೆಗಳು ಕೂಡ ಅಲ್ಲಿಗೆ ಅಂತಿಮ ಆಗ್ತದೆ. ಅದನ್ನ ಹೈಕಮಾಂಡ್ ಸ್ಪಷ್ಟಪಡಿಸ್ಬೇಕು ಅಂತೇಳಿ ಹೈಕಮಾಂಡಲ್ಲಿ ನಾವು ಮನವಿ ಮಾಡ್ತೀವಿ. ಏನ್ ಸ್ಟಾರ್ಟ್ ಆಯ್ತದೆ? ನಾಯಕತ್ವದ್ದು ಮೊದಲಿಂದನೂ ಕೂಡ ಇದೆ. 2-2.5 ವರ್ಷಗಳ ನಂತರ ಆಗ್ಬೇಕು ಅಂತಕ್ಕಂಥದ್ದು. ನಮ್ಮ DCM ಅವರು ಕೂಡ ನಮಗೆ ಮಾತು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದು ನಮಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಆಗಿದೆ ಅಂತ. ಇದು ಮಾಡ್ತಾರಾ ಮಾಡೋದಿಲ್ವಾ ಅನ್ನೋದ್ರ ಬಗ್ಗೆ ಒಂದು ಅಂತಿಮವಾದಂಥ ರೂಪವನ್ನ ಹೈಕಮಾಂಡ್ ಕೊಡಬೇಕು ಅಂತ ಮನವಿ ಮಾಡ್ತೀವಿ. ಇಲ್ಲ, ಅದು ನಮಗೆ ರಿಸಲ್ಟ್ ಬಂದ್ಮೇಲೆ ಬಹುಶಃ ನಾವೆಲ್ಲ ಡೆಲ್ಲಿಗೆ ಹೋಗ್ತಕ್ಕಂಥ ಪ್ಲಾನ್ ಮಾಡಿದ್ದೀವಿ. ಮೇ 4ನೇ ತಾರೀಕು ನಂತರ ನಾವು ಡೆಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಾವು ನಾಯಕತ್ವದ ವಿಚಾರ, ಅದು ಬೇರೆ ವಿಚಾರಕ್ಕೆ ಹೋಗ್ತಾ ಇಲ್ಲ. ನಾವು ಹಿರಿಯ ಶಾಸಕರಿದ್ದೀವಿ, ಕೆಲವರೆಲ್ಲ ಬದಲಾವಣೆ ಮಾಡಿ ಹಿರಿಯ ಶಾಸಕರಿಗೆ ಯಾರಿಗಾರ ಕೊಡಿ. ನಾವು ಒಂದು 40 ಜನ ಇದ್ದೀವಿ, ಅದ್ರಲ್ಲೊಂದು 20 ಜನಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಹಿರಿಯ ಶಾಸಕರು 4 ಸರಿ 5 ಸರಿ ಗೆದ್ದಿರ್ತಕ್ಕಂಥವ್ರು ಇದ್ದೀವಿ, ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಕ್ ಹೋಯ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಬಗ್ಗೆ ಮತ್ತೆ ಟೀಕೆ ಮಾಡಿದ್ದಾರೆ. RSS ಅವ್ರ ಸರ್ಪ ಅಂತ ಹೇಳೋರ? ಹಂಗೆ ಹೇಳಿಲ್ಲ. ನೀವು ನಮಾಜ್ ಮಾಡ್ಬೇಕಾದ್ರೆ ಯಾವ ಸರ್ಪಗಳು ಬಂದ್ರೆ ಹೊಡೆದಾಕಿ ಅಂದವ್ರೆ. ನೀವೇ RSS ನವ್ರು BJP ಅವರು ಅದನ್ನ ಅವ್ರು ಯಾವುದು ಹೆಸರು ಹಿಡಿದು ಹೇಳಿಲ್ಲ. ಕೆಲವು ಸರ್ಪಗಳು ಬರ್ತವೆ, ಅವನ್ನ ಹೊಡೆದಾಕಿ ಅಂತವೆ. ನೀವು ಪೂಜೆ ಮಾಡ್ಬೇಕಾದ್ರೆ ಜಾತ್ರೆಯಲ್ಲಿ ಸರ್ಪ ಬಂದ್ಬಿಟ್ರೆ ಏನ್ ಮಾಡ್ತೀರಾ?
ಹೊಡೆದಾಕಲ್ವೇ? ಹಂಗೆ ಅವರು ನಮಾಜ್ ಮಾಡ್ಬೇಕಾದ್ರೆ ಯಾವ ಸರ್ಪಗಳು ಈ ಹುಳುಗಳು ಬಂದ್ರೆ, ಕೆಟ್ಟ ಹುಳುಗಳು ಬಂದ್ರೆ ಅದನ್ನ ಹೊಡೆದಾಕಿ ಅಂತ ಹೇಳವ್ರೆ. ಅದನ್ನ ನೀವ್ಯಾಕೆ ನಮ್ಗೆ ಹೇಳ್ಬಿಟ್ರು ಅಂತ ನೀವ್ಯಾಕೆ ಅದನ್ನ ಅನ್ಕೊಂಡಿದ್ದೀರಾ? RSS ನವ್ರು ಬಂದ್ರೆ ಹೊಡೆದಾಕಿ ಅಂತ ಹೇಳವ್ರ? ಸರ್ಪಗಳು ಬರ್ತವೆ ಹೊಡೆದಾಕ್ರಪ್ಪ, ನಮಾಜ್ ಮಾಡ್ಬೇಕಾದ್ರೆ ಕೆಲವು ಸರ್ಪಗಳು ವಿಷ ಜಂತುಗಳು ಬರ್ತವೆ ಹೊಡೆದಾಕಿ ಅಂತ ಹೇಳವ್ರೆ. ಅದನ್ನ ನೀವು ನಮ್ಗೆ ಹೇಳ್ಬಿಟ್ರು RSS ನವ್ರಿಗೆ ಅಂದ್ರೆ ನೀವು ಅದನ್ನ ಪ್ರತಿಯೊಂದನ್ನು ಕೂಡ ಭಾವನಾತ್ಮಕವಾಗಿ ತಗೊಳಕ್ ಯಾಕೆ ಹೋಗ್ತೀರಾ ನೀವು RSS ನವರು? ನಿಮ್ ತಪ್ಪಲ್ವಾ ಅದು? ಬಿಜೆಪಿ ಅವ್ರದ್ದು RSS ನವರು ಅವ್ರು ಏನ್ ಮಾತಾಡಿದ್ರು ಕೂಡ ಅದನ್ನ ಭಾವನಾತ್ಮಕವಾಗಿ ಪರಿಗಣನೆ ಮಾಡೋದು, ಅದನ್ನ ಹಿಂದೂ ಮುಸ್ಲಿಮ್ಸ್ಗಳನ್ನ ಎತ್ಕೊಳ್ತಕ್ಕಂಥ ವಾತಾವರಣ ಮಾಡೋದು, ಇದನ್ನೇ ಮಾಡಕ್ ಹೋಯ್ತಾರೆ ಬಿಜೆಪಿ ಅವರು. ನಾನ್ ಕೇಳ್ದಂಗೆ ಅವ್ರು ಹೇಳಿರೋದು ವಿಷ ಸರ್ಪಗಳು ಬರ್ತವೆ ಹುಷಾರಾಗಿರಿ ಅಂತ. ನಮಾಜ್ ಮಾಡ್ಬೇಕಾದ್ರೆ ಇದ್ರಲ್ಲಿ ಮಾಡ್ತಾ ಇರ್ತಾರಲ್ವಾ, ಬೈಲ್ ಪ್ರದೇಶದಲ್ಲಿ ಮಾಡ್ತಾ ಇರ್ತಾರೆ. ಅವಾಗ ಏನೋ ಬಂದ್ಬಿಟ್ರೆ ವಿಷ ಸರ್ಪಗಳು ಹೊಡೆದಾಕದ್ರೆ ಹಂಗೆ ಮೇಲೆ ಹೇಳ್ಕೊಳಕಾಗದ? ಯಾರು ನೀವೇ ಉದ್ರೇಕ ಆಯ್ತೀರಾ ಅಂತ ನನ್ಗೆ ಅರ್ಥ ಆಯ್ತಿಲ್ಲ. ಅವ್ರು ಹೇಳೋ ಮಾತುಗಳಿಗೆಲ್ಲ ನೀವೇ ಉದ್ರೇಕ ಆಯ್ತೀರಾ. ಈಗ ಯಾವ ವಿಷ ಸರ್ಪ ಬಂದಾಗ ಹೊಡೆದಾಕ್ರಪ್ಪ ಅಂತ ಹೇಳೋರು, ವಿಷ ಸರ್ಪ RSS ನವ್ರು ಹೊಡೆದಾಕಿ ಅಂತ ಹೇಳೋರ? ಏನ್ ಹೇಳಿಲ್ವಲ್ಲ? ನೀವೇ ಉದ್ರೇಕ ಆಗ್ಬಿಡ್ತೀರಾ. ನಮಾಜ್ ಮಾಡ್ತಾ ಇರ್ತಾರ ಈಗ ರಸ್ತೆ ಪಸ್ತಲೆಲ್ಲ ಈ ಜಾಗದಲ್ಲಿ, ಅಲ್ಲಿ ವಿಷ ಸರ್ಪಗಳು ಬರ್ತವೆ ಹುಷಾರಾಗಿರಪ್ಪ ಅಂತ ಹೇಳವ್ರ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.